ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಚನ್ನಗಿರಿ ಫಾಲ್ಸು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಏಳಮ್ಮೆ ಧ್ವನಿ ಅಂತ. ಇದು ಇಲ್ಲಿ ಹಳೆ ಕಾಲದವರು ಹೇಳೋರೆ, 7 ಎಮ್ಮೆ ಒಬ್ಬ ಮನುಷ್ಯನು ಒಂದು ಕೋಲು ಹೋಗಿ ಕಂಚಾಗಿ ಚೆಲ್ಲಿದೆ ಅಂತ ಹೇಳ್ಬಿಟ್ಟು. ಹೊಸೂರು, ಕಂಗನಹಳ್ಳಿ, ಈ ಸೊಣ್ಣಾಪುರ, ಸಾಧುಮಠ, ಚೆನ್ನಾಪುರ, ಸಿಹಳ್ಳಿಯವರು ಮತ್ತು ಹೆಗ್ಡಳ್ಳಿಯವರು, ಚಿಕ್ಕರಾಮನಹಳ್ಳಿಯವರು, ದೊಡ್ಡರಾಮನಹಳ್ಳಿಯವರು ಬರ್ತಾರೆ. ಇದನ್ನ ಸುಳಿ ಅಂತೂ ಐತೆ, ನಾವು ಕಣ್ಣಾರೆ ನೋಡಿದ್ದೀರಿ, ಇತ್ತೀಚೆಗೆ ನೋಡಿದ್ದೀರಿ. ಒಬ್ಬ ಹುಡುಗ ಬಿದ್ದಿದ್ದ, ಆವಾಗ ಸುಳಿ ಸುತ್ಕೊಂಡಿತ್ತು, ಒಳಕ್ಕೆ ಹೋಗ್ತಾ ಇದ್ದ, ಎಳ್ಕೊಂಡ್ರೆ 7 ಎಮ್ಮೆ ಇತ್ತಂತೆ ಮುಂಚೆ, ಇಲ್ಲಿಂದ ಕಂಚಿಗೆ ಹೋಗ್ತಿರ್ಲಿತ್ತಂತೆ, ಅದರಿಂದ 7 ಎಮ್ಮೆ ಧ್ವನಿ ಅಂತ ಇಲ್ಲಿ ಕರೀತಾರೆ. ನಾವು ತಲೆ ಎತ್ತಿದ ಮೇಲೆ ಇವಾಗ ಒಂದು 18ರಿಂದ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಚನ್ನಗಿರಿ ಫಾಲ್ಸ್ ಅಂತ ಹೇಳ್ಬಿಟ್ಟು ಇದು ಗೌಣಕೆರೆಗೆ ತೇಲುತ್ತೆ ನೀರು. ಅಲ್ಲಿಂದ ಇದು ಮೆಳೆಕೋಟೆ ಕೆರೆ, ಮೆಳೆಕೋಟೆಯಿಂದ ರಾಜಘಾಟ್ಗೆ ಹೋಗುತ್ತೆ. ಅಂದಾಯ ಸ್ವಾಮಿ ಇದೆ, ಆಂಜನೇಯನ ಇದೆ, ಕಲ್ಯಾಣ ಇದೆ, ಧ್ವನಿ 7 ಎಮ್ಮೆ ಧ್ವನಿ ಹತ್ರ ಅಡುಗೆ ಮಾಡೋದು ನಾವು. ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿವಸ, ಶುಕ್ರವಾರ ವರಮಹಾಲಕ್ಷ್ಮಿ ಆದರೆ ಮಾರನೇ ದಿವಸ ಶನಿವಾರ ಬರುತ್ತೆ. ತುಂಬ ಶ್ರೇಷ್ಠವಾದ ದಿವಸ ಅಂತ ಅಂದ್ಬಿಟ್ಟಂತ ಎಲ್ಲ ಇಲ್ಲಿ ಆವತ್ತಿಂದ ನಡೆಸ್ಕೊಂಬಂದವ್ರೆ. ಆತ್ಮೀಯ ವೀಕ್ಷಕರಿಗೆ ವಂದನೆಗಳು. ನಮ್ಮ ಇಂದಿನ ವಿಶೇಷ ನಮ್ಮ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಸಮೀಪದ ಪಂಚಗಿರಿಗಳಾದ ನಂದಿಗಿರಿ, ದಿಬ್ಬಗಿರಿ, ಸ್ಕಂದಗಿರಿ, ಗೋವರ್ಧನಗಿರಿ ಮತ್ತು ಚನ್ನಗಿರಿ. ಈ ಪಂಚಗಿರಿಗಳಲ್ಲಿ ಒಂದಾದ ಚನ್ನಗಿರಿಯ ಪ್ರಕೃತಿ ವೈಭವದ ಜೊತೆಗೆ ಪ್ರತಿ ವರ್ಷ ಇದೇ ಪಂಚಗಿರಿಗಳ ಸುತ್ತಲ 5-6 ಗ್ರಾಮದ ಜನ ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿನ ಬೆಟ್ಟ ಹತ್ತಿ ಅಡುಗೆ ಮಾಡಿ ಬಂದ ಭಕ್ತರಿಗೆ ಬಡಿಸಿ ಬೆಟ್ಟದ ಮೇಲಿನ ದೇವಾಲಯಗಳಿಗೆ ಪೂಜಿಸಿ ಹರಕೆ ತೀರಿಸುವ ವಿಶೇಷವನ್ನು ಅವರಿಂದಲೇ ತಿಳಿಯುತ್ತಾ ಚನ್ನಗಿರಿಯ ಪ್ರಕೃತಿ ವೈಭವ ಸವಿಯುತ್ತಾ ಸಾಗೋಣ ಬನ್ನಿ. ಸುಮಾರು ಒಂದು 5-6 ಕಿಲೋಮೀಟ್ರಿಂದ ಹೊಸೂರು, ಕಂಗನಹಳ್ಳಿ, ಈ ಸೊಣ್ಣಾಪುರ, ಸಾಧುಮಠ, ಚೆನ್ನಾಪುರ, ಸಿಹಳ್ಳಿಯವರು ಮತ್ತು ಹೆಗ್ಡಳ್ಳಿಯವರು, ಚಿಕ್ಕರಾಮನಹಳ್ಳಿಯವರು, ದೊಡ್ಡರಾಮನಹಳ್ಳಿಯವರು ಬರ್ತಾರೆ. ಇಲ್ಲಿ ಪ್ರತಿ ವರ್ಷವೂ ಅಡುಗೆ ಮಾಡ್ತಾರೆ. ಅನ್ನಸಂತರ್ಪಣೆ ಅಂತ ಪರ್ವ ಅಂತ, ಅನ್ನಸಂತರ್ಪಣೆ ಎಲ್ಲ ಪರ್ವ ಅಂತ ಎಲ್ಲ ಜನ ಸೇರ್ತಾರೆ. ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿವಸ, ಶುಕ್ರವಾರ ವರಮಹಾಲಕ್ಷ್ಮಿ ಆದರೆ ಮಾರನೇ ದಿವಸ ಶನಿವಾರ ಬರುತ್ತೆ. ತುಂಬ ಶ್ರೇಷ್ಠವಾದ ದಿವಸ ಅಂತ ಅಂದ್ಬಿಟ್ಟಂತ ಎಲ್ಲ ಇಲ್ಲಿ ಆವತ್ತಿಂದ ನಡೆಸ್ಕೊಂಬಂದವ್ರೆ. ಸುಮಾರು ಇತಿಹಾಸದ ಇವತ್ತು ಒಂದು 100 ವರ್ಷದ್ದೆಲ್ಲ ಇತಿಹಾಸದಿಂದ ಹಿಂದೆ ಪೂರ್ವಿಕರ ಕಾಲದಿಂದ ಹಿಂಗೆ ಮಾಡ್ಕೊಂಬಂದವ್ರೆ. ಇದು ಹಿಂಗೆ ಮುಂದುವರ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. 7 ಎಮ್ಮೆ ಧ್ವನಿ. ಮತ್ತು ಇಲ್ಲಿ ಮೇಲೆಯಿಂದ ನೀರು ಬಂದರೆ ಬಂಡೆ ನೀರು ಅಂತ ಏನಿಲ್ಲ, ಆ ಗಿಡಮೂಲಿಕೆ ನೀರು ಕುಡಿದ್ರೆ ಕಾಲುಗಳು, ಈ ಮೊಣಕಾಲು ನೋವುಗಳು ಎಲ್ಲನೂ ಬಲೆ ಶ್ರೇಷ್ಠವಾಗಿರ್ತವೆ. ಒಳ್ಳೆ ಶ್ರೇಷ್ಠವಾದ ನೀರು ಅಂತ ಅಂದ್ಬಿಟ್ಟಂತ ಈ ಮೇಲ್ಗಡೆ ಈ 7 ಎಮ್ಮೆ ಇತ್ತಂತೆ ಮುಂಚೆ, ಇಲ್ಲಿಂದ ಕಂಚಿಗೆ ಹೋಗ್ತಿರ್ಲಿತ್ತಂತೆ, ಅದರಿಂದ 7 ಎಮ್ಮೆ ಧ್ವನಿ ಅಂತ ಇಲ್ಲಿ ಕರೀತಾರೆ. ಅದರಿಂದ ಇಲ್ಲಿ ಯಾವಾಗಲೂ ಪ್ರತಿ ವರ್ಷ ಇಲ್ಲಿ ಪರ್ವವನ್ನು ಮಾಡ್ತೀವಿ. ನವೀನ್ ಕುಮಾರು, ಇದು ಚಂದ್ರಾಯನ ಸ್ವಾಮಿ ಬೆಟ್ಟ. ಇಲ್ಲಿ ಮೇಲ್ಗಡೆ ಕಲ್ಯಾಣ ಐತೆ, ಇದು 7 ಎಮ್ಮೆ ಧ್ವನಿ ಇರೋದು. ಮೇಲೆ ಕಲ್ಯಾಣ ಐತೆ, ಆಂಜನೇಯನ ದೇವಸ್ಥಾನ ಇದೆ, ಮುನೇಶ್ಪುರ್ನ ಇದೈತೆ. ನಾವು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀರಿ. ಈ ವರ್ಷ ಕಮ್ಮಿ, ಮಳೆ ಜಾಸ್ತಿ ಇರೋದ್ರಿಂದ ಕಮ್ಮಿ ಆಗಿದೆ. ಈಗಿದ್ದ ಮಳೆ ಜಾಸ್ತಿ ಇರೋದ್ರಿಂದ ಅನ್ನ ಸಾಂಬಾರು ಮಾತ್ರ ಮಾಡಿದ್ದೀರಿ. ಪ್ರತಿ ವರ್ಷವೂ ಮುದ್ದೆ, ಕಾಳು ಸಾರು, ಪಾಯಸ, ಅನ್ನ, ಬೂಂದಿ ಪ್ರತಿಯೊಂದು ಮಾಡ್ತಾಯಿದ್ರಿ. ಬಟ್ ಈಗಿಂತ ಮಳೆ ಜಾಸ್ತಿ ಆಗಿದ್ದರಿಂದ ಸುಮ್ಮನೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀರಿ. ಚನ್ನಗಿರಿ ಫಾಲ್ಸು, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋದು ಚನ್ನಗಿರಿ ಫಾಲ್ಸು ಅಂತ ಹೇಳ್ಬಿಟ್ಟು. ಇದು ಗೌಣಕೆರೆಗೆ ತೇಲುತ್ತೆ ನೀರು. ಅಲ್ಲಿಂದ ಇದು ಮೆಳೆಕೋಟೆ ಕೆರೆ, ಆ ಕಡೆಯಿಂದ ಕೂಸ್ಕಟ್ ಕೆರೆ ಅಂತ ಹೇಳ್ಬಿಟ್ಟು ಮೆಳೆಕೋಟೆ ಕೆರೆ, ಕೂಸ್ಕಟ್ ಕೆರೆ. ಅಲ್ಲಿಂದ ಸೀಗಳ್ಳಿಯಿಂದ ಇದು ರಾಜಘಾಟ, ಮೆಳೆಕೋಟೆಯಿಂದ ರಾಜಘಾಟ್ಗೆ ಹೋಗುತ್ತೆ. ಇದು 7 ಎಮ್ಮೆ ಧ್ವನಿ ಅಂತ. ಇದು ಇಲ್ಲಿ ಹಳೆ ಕಾಲದವರು ಹೇಳೋರೆ, 7 ಎಮ್ಮೆ ಒಬ್ಬ ಮನುಷ್ಯನು ಒಂದು ಕೋಲು ಹೋಗಿ ಕಂಚಾಗಿ ಚೆಲ್ಲಿದೆ ಅಂತ ಹೇಳ್ಬಿಟ್ಟು. ಇವಾಗ ನಮಗೇನು ಅದಿಲ್ಲ, ಒತ್ತನೇ ಸುಳಿ ಅಂತೂ ಐತೆ, ನಾವು ಕಣ್ಣಾರೆ ನೋಡಿದ್ದೀರಿ, ಇತ್ತೀಚೆಗೆ ನೋಡಿದ್ದೀರಿ. ಒಬ್ಬ ಹುಡುಗ ಬಿದ್ದಿದ್ದ, ಆವಾಗ ಸುಳಿ ಸುತ್ಕೊಂಡಿತ್ತು, ಒಳಕ್ಕೆ ಹೋಗ್ತಾ ಇದ್ದ, ಎಳ್ಕೊಂಡ್ರೆ. ಬಟ್ ಇದು ಇಲ್ಲಿ ಸುಳಿ ಐತೆ ಅಂತ ಹೇಳ್ತಾರೆ. ಏನೋ ಹಳೆ ಕಾಲದಲ್ಲಿ ಹೇಳೋರೆ ಕಂಚಾತ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಗೆ ಗೊತ್ತಿಲ್ಲ.
ಬಟ್ ಒಂದು ಒಟ್ಟಿನಲ್ಲಿ ಸುಳಿ ಅಂತೂ ಐತೆ, ಯಾವಾಗೂ ಬೇಸಿಗೆ ಆದರೂ ನೀರು ಇರೇ ಇರುತ್ತೆ ಸರ್. ಇಲ್ಲಿ ಮುಳುಗ್ರೆ ಕಂಚಾತ್ ಹೇಳ್ತಾರೆ ಅಂತ ಇದು ಮಾಡ್ತಾರೆ ಸರ್. ಎಲ್ಲರೂ ಹಳೆ ಕಾಲದಾಗ ಹೇಳ್ತಾ ಇದ್ರು, ಇವಾಗ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಒಟ್ಟಿನ ಸುಳಿ ಅಂತೂ ಐತೆ ಇಲ್ಲಿ. ಎನಿ ಟೈಮು ಬೇಸಿಗೆ ಎಲ್ಲನೂ ನೀರು ಇರುತ್ತೆ, ಇದೇನು ನೀರೇನು ಕಮ್ಮಿ ಆಗಲ್ಲ, ಸೇಮ್ ನೀರು ಇರೇ ಇರುತ್ತೆ ಅದರೊಳಗಡೆ. ನಾವೆಲ್ಲ ಸೇರಿ ಊರಿನವರು ಎಲ್ಲ ಸೇರಿ ಮಾಡ್ತೀರಿ. ಚೆನ್ನಾಪುರ ನಮ್ಮದು. ಇಲ್ಲಿ ಬಂದು ಚಂದ್ರಾಯ ಸ್ವಾಮಿ ದೇವಸ್ಥಾನ ಕಲ್ಯಾಣದ ಹತ್ರ ಏಳಮ್ಮೆ ಧ್ವನಿ ಹತ್ರ ಅಡುಗೆ ಮಾಡೋದು. ಮೇಲೆ ಚಂದ್ರಾಯ ಸ್ವಾಮಿನೂ ಇದೆ, ಆಂಜನೇಯನೂ ಇದೆ, ಕಲ್ಯಾಣನೂ ಇದೆ. ಸುಮಾರು ಒಂದು 18ರಿಂದ 20ರಿಂದ 30 ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು. ನಮ್ಮ ದರ್ಡಿ ನ್ಯೂಸ್ನ ಸಾಮಾಜಿಕ ಕಳಕಳಿಯ ಒಂದು ಮನವಿ. ಚನ್ನಗಿರಿ ಬೆಟ್ಟ ಮಾತ್ರ ಅಲ್ಲ, ಯಾವುದೇ ಬೆಟ್ಟಕ್ಕೆ ಹೋಗುವವರು ಯಾವುದೇ ಕಾರಣಕ್ಕೂ ಪ್ರಕೃತಿಯನ್ನು ಹಾಳು ಮಾಡುವಂತಹ ಪ್ಲಾಸ್ಟಿಕ್ ಬಳಸುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ ಪರಿಸರವನ್ನು ರಕ್ಷಿಸಿ. ಪರಿಸರ ದೇವರು ಕೊಟ್ಟ ವರ. ನಾವೇ ನಮ್ಮ ಕೈಯಾರೆ ಮುಂದಿನ ಪೀಳಿಗೆಗೆ ಮಾಲಿನ್ಯ ಕೊಟ್ಟು ಹೋಗುವುದು ಬೇಡ. ದಯವಿಟ್ಟು ನಮ್ಮ ಮನವಿಯನ್ನು ಪಾಲಿಸಿ, ಪ್ರಕೃತಿಯನ್ನು ರಕ್ಷಿಸಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.